ನಮಸ್ತೆ ವೀಕ್ಷಕರೇ, ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಿಮ್ಮ ಹತ್ರ ಯಾವುದೇ ರೀತಿಯ ಶೇಖರಣೆ ವೆಹಿಕಲ್ ಸೇಲ್ ಮಾಡಬೇಕನ್ನಂಗಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ನಂಬರ್ಗೆ ನೀವು ಯಾವುದೇ ಒಂದು ಕಾರಣಕ್ಕೂ ಕಾಲ್ ಮಾಡಕ್ಕೆ ಹೋಗಬೇಡಿ. ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ. ಸೇಲ್ಗಿರೋದು ಗಾಡಿದು ಒಂದು 7ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ. ಇನ್ನು ಹೊಸದಾಗಿ ನಮ್ಮದು ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡೋಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ತುಂಬ ಜನ ವೀಡಿಯೋ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕನ್ನೋಂಗಿತ್ತಂದ್ರೂ ಕೂಡ ಅವರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು. ನಿಮ್ಮಿಂದ ಅವರಿಗೂ 4 ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾವೊಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ, ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಲೋ. ಸರ್, ನಮಸ್ತೆ. ನಮಸ್ತೆ ಸರ್. ಸರ್, ನಮಗೊಂದು ಟಾಟಾ ಇಂಡಿಗೋ ಮಾಂಜಾ ಕಾರ್ ಗಾಡಿ ಹಾಕಿದ್ರಲ್ಲ ಸೇಲ್ಗಿದೆ ಅಂತ ವಾಟ್ಸಪ್ ಫೋಟೋ ಎಲ್ಲ ಕಳಿಸ್ಕೊಟ್ಟಿದ್ರಿ ಗಾಡಿದು. ಹ್ಞೂ ಸರ್, ಮಾರುತಿ ಐತೆ ಸರ್. ಏನೈತ್ರಿ ಸರ್ ಮಾಡಲು? ಅದು 2010 ಐತೆ ಸರ್. 2010 ಮಾಡಲ್ ಐತ್ರಿ. ಹ್ಞೂ ಸರ್. ಓಕೆ. ಓನರ್ ಎಷ್ಟಿಗೆ ತಾವು ಗಾಡಿಗೆ? ಓನರ್ ಸಿಂಗಲ್ ಓನರ್ ಐತೆ ಸರ್. 2010 ಮಾಡಲ್ ಐತ್ರಿ, ಸಿಂಗಲ್ ಓನರ್ ಐತ್ರಿ ಗಾಡಿದು? ಹ್ಞೂ ಸರ್, ಶೋರೂಮ್ ಇಷ್ಟೇ ಐತೆ ಇನ್ನೂರು. ಓಕೆ. ಗಾಡಿ ತೊಗೊಳೋರಂತೂ ಸೆಕೆಂಡ್ ಓನರ್ ಆಗ್ತಾರೆ. ಹ್ಞೂ ಸರ್. ರನ್ನಿಂಗಲ್ಲಿ ಎಷ್ಟಾಗೈತೆ ಸರ್ ಗಾಡಿ ಕಿಲೋಮೀಟ್ರ್ ಓಡಿರೋದು? ರನ್ನಿಂಗ್ 1,15,000 ಆಗೈತೆ. 1,15,000 ಓಡಿರೋದು ಜೆನ್ಯೂನ್ ರನ್ನಿಂಗ್ ಓಡೈತ್ರಿ ಇದು? ಜೆನ್ಯೂನ್ ರನ್ನಿಂಗ್ ಐತೆ ಸರ್. ಓಕೆ. ಸರ್, ಟೈರ್ ಕಂಡೀಷನ್ ಎಲ್ಲ ನೋಡೋದಾದ್ರೆ ಫ್ರಂಟ್ ಟು ಬ್ಯಾಕ್ ಸೈಡದು ಸ್ಟೇಪ್ನಿ 5 ಟೈರ್ ಕೂಡ ಪರ್ಸೆಂಟೇಜ್ ಎಷ್ಟೈತ್ರಿ? 4 ಟೈರ್ ಹೊಸ ಅದಾವೆ ಸರ್. ಹೊಸ ಹಾಕ್ಸಿರಿ? ಹ್ಞೂ ಸರ್. ಓಕೆ. ಸ್ಟೆಪ್ನಿ ರೀ? ಸ್ಟೆಪ್ನಿ ಒಂದು 50% ಐತೆ ರೀ. ಓಕೆ ರೀ. ಗಾಡಿ ಇಂಜನ್ ಕಂಡೀಷನ್ ಆಗಿರ್ಬೋದು, ಗಾಡಿ ಬಾಡಿ ನೆನಪಿಲ್ಲ ಅದು ಕೂಡ ಯಾವ ಥರ ಇಟ್ಟಿದ್ದೀರ ತಮ್ಮ ಕೈಯಲ್ಲಿ? ಸರ್, ಬಾಡಿ ಲೈನ ಮತ್ತು ಇಂಜಿನ್ ಕಂಡೀಷನ್ ಮತ್ತು ಒಳಗಿನ ಸಿಸ್ಟಮ್ ಎಲ್ಲ ಹಿಡ್ಕೊಂಡು ಶೋರೂಮ್ ಕಂಡೀಷನ್ ಐತೆ ರೀ. ಇನ್ನಾದರೂ ಎಲ್ಲಿ ಟಿಂಕರಿಂಗ ಗಿಂಗ ಏನಿಲ್ಲ ಸರ್. ಓಕೆ. ಇವಾಗ ಇಂಜನ್ ಅಂತೂ ನಿಮ್ಮದು ಸಿವಿಲ್ ಇಂಜನ್ ಐತ್ರಿ, ಅಂದರೆ ಮೆಕ್ಯಾನಿಕಲ್ ಕೆಲಸ ಏನು ಆಗಿಲ್ಲಲ್ಲ ಇಂಜನ್ ಮೇಲೆ? ಇನ್ನೂ ಏನಾಗಿಲ್ಲ ಸರ್. ಇಂಜಿನ್ಗೆ ಕೈ ಒಂದು ಪಾಣನೂ ಹಚ್ಚಿಲ್ಲ ಸರ್. ಓಕೆ. ಅದು ಬಿಟ್ಟರೆ ಗಾಡಿ ಆಕ್ಸಿಡೆಂಟ್ ಆಗಿರೋದು ಆಗಿರ್ಬೋದು, ರೀಪೇಂಟು, ಡೆಂತು, ಕ್ರ್ಯಾಚಸ್ಸು, ಟಿಂಕರಿಂಗ್ ಕೆಲಸ, ಸಣ್ಣಪುಟ್ಟ ಮೇನರ್ ಕೆಲಸ, ಗಾಡಿ ಮೇಲೆ ಕೇಸಸ್ಸು, ಓರಿಜಿನಲ್ ಜಂಪು, ಸಣ್ಣಪುಟ್ಟ ಕೆಲಸ ಈ ಥರ ಯಾವುದೇ ಇಲ್ಲ? ಆ ಥರ ಯಾವುದೇ ಇಲ್ಲ ಸರ್. ನಮ್ಮ ಅಂತ್ಯಕ್ಕೆಲ್ಲ ಚಲೋ ಆಗೈತೆ ಸರ್. ಓಕೆ. ನಿಮ್ಮ ಕೈಯಲ್ಲಿ ಮಾತ್ರ ಸಂಪೂರ್ಣವಾಗಿ ಶುದ್ಧ, ಕ್ಲೀನ್ ಆ್ಯಂಡ್ ಕ್ಲಿಯರ್ ಐತ್ರಿ. ಹ್ಞೂ ಸರ್. ಸರ್, ಇದು ಡೀಸೆಲ್ ಉಂಟಲ್ಲ? ಡೀಸೆಲ್ ಐತೆ ಸರ್. ಏನು ಬರ್ತೈತೆ ರೀ ಮೈಲೇಜು ತಮ್ಮ ಕೈಯಲ್ಲಿ? ಸರ್, ಇದು 22, 23 ಮೈಲೇಜ್ ಬರುತ್ತೆ ಸರ್. ಓಕೆ. ಇನ್ನು ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ನಮಗೆ ಏನೇನು ಸಿಗ್ತೈತೆ ರೀ ಈ ಗಾಡಿಗೆ ಫೀಚರ್ಸು? ಸರ್, ಪವರ್ ವಿಂಡೋ ಬರ್ತಾವೆ ರೀ, ಪವರ್ ಸ್ಟೀರಿಂಗ, AC ಸಿಸ್ಟಮ ಕಂಪ್ನಿದನೇ ಐತೆ ರೀ ಸರ್. ಮ್ಯೂಸಿಕ್ ಸಿಸ್ಟಮ್ ಕಂಪ್ನಿಂದೇ ಐತ್ರಿ? ಹ್ಞೂ ಸರ್. ಓಕೆ. ಇದು ಎಲ್ಲ ಕೂಡ ವರ್ಕಲ್ಲಿ ಐತ್ರಿ ಈಗ? ಎಲ್ಲ ವರ್ಕ್ ಐತೆ ಸರ್. ಸೀಟ್ ಕುಷನ್ ಆಗಿರ್ಬೋದು, ಕೆಳಗಡೆ ಮ್ಯಾಟಿಂಗ್ ಆಗಿರ್ಬೋದು, ಎಲ್ಲ ಕರೆಕ್ಟಲ್ಲಿ ಇರುವಂಥದ್ದಾ? ಎಲ್ಲ ವರ್ಕ್ ಐತೆ ಸರ್. ಮತ್ತು ಸ್ಟೀರಿಂಗ್ದಾಗ ಬಟನು ಅದಾವೆ ಸರ್. ಹೌದ್ರಾ? ಹ್ಞೂ ಸರ್. ಓಕೆ ರೀ ಸರ್. ಸೆಂಟ್ರಲ್ ಲಾಕ್ ಬರ್ತೈತೇನು ರೀ ಗಾಡಿ? ಸೆಂಟ್ರಲ್ ಲಾಕ್ ಐತೆ ರೀ. ಸರ್, ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ರೀ, FC ಇನ್ಶೂರೆನ್ಸ್ ಕೂಡ ತಾವು ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ರೆ ಈ ಗಾಡಿಗೆ? ಸರ್, ಫ್ರೆಶ್ ಇನ್ಶೂರೆನ್ಸು ಫ್ರೆಶ್ ತುಂಬಿದೈತೆ ರೀ. ಪಾಸಿಂಗ್ನು ಫ್ರೆಶ್ ಮಾಡಿದ್ದೇವೆ ರೀ. ಹೌದ್ರಾ? 2030 ಮಟ್ಟ ಐತೆ ರೀ ಪಾಸಿಂಗ್. ಓಕೆ. ಇನ್ಶೂರೆನ್ಸ್ ಕೂಡ ತಾವು ಫ್ರೆಶ್ ಆಗಿ ಕಟ್ಟಿದ್ದೀರಾ, ಇನ್ನೂ 1 ವರ್ಷದ ತನಕ ಸಿಗ್ತೈತೆ ರೀ ಗಾಡಿ ತೊಗೊಂಡ್ರೆ? ಹ್ಞೂ ಸರ್. ಇನ್ನು ಡೈರೆಕ್ಟ್ ರೇಟ್ ವಿಷಯ ಬಂದಾಗ ಈ ಗಾಡಿಗೆ ತಾವು ಏನು ಕೋಟ್ ಮಾಡ್ತೀರಾ ಸರ್ ಪ್ರೈಜು? ನಾವು 1,45,000 ರೂಪಾಯಿ ಹೇಳಿದೇವೆ ಸರ್. ಹಾಂ ರೀ. ನಿಮ್ಮ ಚಾನೆಲಿಂದ ಬಂದ್ರೆ 1,25,000 ರೂಪಾಯಿ ಕೊಡ್ತೇವೆ ನೋಡಿ ಸರ್. ಓಕೆ ಸರ್. 1 ಲಕ್ಷದ ಎಷ್ಟು ಹೇಳಿದ್ರಿ ಫಸ್ಟ್? 45,000 ರೀ. ಓಕೆ. ಸರ್, ಈ ಕಾರ್ ಬಂದುಬಿಟ್ಟು ಟಾಟಾ ಇಂಡಿಗೋ ಐತಲ್ಲ ರೀ ಕಾರ್ ಇದು ಮಾಂಜಾ? ಮಾಂಜಾ. ಮಾಡೆಲ್ ಬಂದುಬಿಟ್ಟು 2010 ಐತ್ರಿ. ಓನರ್ ಕೂಡ ಸಿಂಗಲ್ ಓನರಲ್ಲಿ ಇರುವಂಥದ್ದು. ಗಾಡಿ ಯಾರು ತೊಗೊಂತಾರೆ ಅವರಂತೂ ಸೆಕೆಂಡ್ ಓನರ್ ಆಗ್ತಾರೆ. ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ FC ಇನ್ಶೂರೆನ್ಸ್ ಕೂಡ ತಾವು ಫ್ರೆಶ್ ಆಗಿ ಕಟ್ಟಿದ್ರೆ ಅಂತ ಹೇಳ್ತಾ ಇದ್ದಾರೆ, ಹೌದಾ? ಹ್ಞೂ ಸರ್. ರೇಟ್ ಅಂತ ವಿಷಯ ಬಂದಾಗ ತಾವು 1,45,000 ತಾವು ಕೋಟಿಂಗ್ ಮಾಡ್ತಾ ಇದ್ದಾರೆ. ನಮ್ಮ ಕಡೆಯಿಂದ ಬಂದವರಿಗೆ 1 ಲಕ್ಷದ ಎಷ್ಟು ಹೇಳಿದ್ರಿ? 20,000ನಾ? 20,000 ರೂಪಾಯಿ. 20,000 ಕಿಲೋ ಗಾಡಿ ಕೊಡ್ತೀರಿ 1,20,000ಕ್ಕೆ? 1,20,000 ಬಂದ್ರೆ ಕೊಡು. ಇದನ್ನು ಫೈನಲ್ ರೇಟ್ ಆಗುತ್ತಾ? ಫೈನಲ್ ಸರ್. ಓಕೆ. ಗಾಡಿ ಇರುವಂಥ ಲೊಕೇಶನ್ ರೀ? ಹುಬ್ಳಿ ಸರ್. ಹುಬ್ಳಿ ಟೌನಾ? ಹ್ಞೂ ಸರ್. ಓಕೆ. ಅಪ್ಡೇಟ್ ಮಾಡಿರ್ತೀವಿ. ನಮ್ಮ ಕಡೆಯಿಂದ ಬಂದವರಿಗೆ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್. ಓಕೆ ಸರ್. ಥ್ಯಾಂಕ್ ಯು ಸರ್.